Hello, hi, namaste friends and welcome back to my channel. Welcome to Sunday special vlog. ಇವತ್ತು ಸಂಡೇ ಸ್ಪೆಷಲ್ ವ್ಲಾಗ್ ಅನ್ನು ನಾವು ಲೈಕ್ ಆಲ್ವೇಸ್ ಕಿಚನ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಹಸ್ಬೆಂಡ್ ಕೂಡ ಏನೋ ಒಂದು ಹೊಸ ಡಿಶ್ ಅನ್ನ ರೆಡಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ಯಾರಿಗೋಸ್ಕರ? ಜೋಶ್ವನಿಗೋಸ್ಕರ ಏನ್ ಸ್ಪೆಷಲ್ ಮಾಡ್ತಾ ಇದ್ದೀರಿ ಇವತ್ತು? ಚಿಕನ್ ಲಾಲಿಪಾಪ್. ಜೋಶ್ವನ ಬಾಯಲ್ಲಿ ಬರುವಂತದ್ದು ಡ್ರಮ್ ಸ್ಟಿಕ್ ಅಂತ ಹೇಳ್ತಾರೆ. ಡ್ರಮ್ ಸ್ಟಿಕ್ ಅವನಿಗೆ ಗೊತ್ತಿಲ್ಲ ಡ್ರಮ್ ಸ್ಟಿಕ್ ಅಂದ್ರೆ ಅಂತ, ಲಾಲಿಪಾಪಿಗೆ ಅಂತ ಏನು ಹೆಸರು ಅಂತ ಗೊತ್ತಿಲ್ಲ ಪಾಪ. ಹಾಗೆ ಅವನು ಹೇಳಿದ್ದು ಡ್ರಮ್ ಸ್ಟಿಕ್ ಅಂತ. ಸೊ ಅವನಿಗೆ ನಾನೀಗ ಹೇಳಿದ್ದೇನೆ ಲಾಲಿಪಾಪ್ ನಾಟ್ ಡ್ರಮ್ ಸ್ಟಿಕ್ ಅಂತ. ಸೊ ಅವನ ಫೇವರೇಟ್ ಡ್ರಮ್ ಸ್ಟಿಕ್, ನಮ್ಮ ಫೇವರೇಟ್ ಲಾಲಿಪಾಪ್ ಮಾಡುವಂಥದ್ದು ಇವತ್ತಿನ ಸಂಡೇ ಸ್ಪೆಷಲ್. ಸೊ ಇವತ್ತು ನಾನೊಂದು ಮಾಡ್ತಾ ಇದ್ದೀನಿ ಚಿಕನ್ ಗ್ರೇವಿ. ವಿಡಿಯೋ ಎಂಡ್ ತನಕ ವಿಡಿಯೋವನ್ನು ನೋಡಿ. ಹಾಗಾದ್ರೆ ಬನ್ನಿ ಇವತ್ತಿನ ಈ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡುವ. 5 ರಿಂದ 6 ನಾನು ಇವತ್ತು ಜೋಶ್ವನಿಗೆ ಒಂದು ಸ್ಪೆಷಲ್ ಆಗಿ ಒಂದು ಲಾಲಿಪಾಪ್ ಮಾಡಿ ಡಾಡ ಅಂತ ಮೊನ್ನೆಯಿಂದ ಹೇಳ್ತಾ ಇದ್ದಾನೆ. ಅವನಿಗೆ ಒಂದು ಲಾಲಿಪಾಪ್ ಅಂದ್ರೆ ಹೇಳಿದ್ರೆ ಭಾರಿ ಫೇವರಿಟ್. ಅವನು ಲಾಲಿಪಾಪ್ಗೆ ಹೆಸರಿಟ್ಟದ್ದು ಇನ್ನೊಂದು ಹೆಸರು ಅಂತ ಹೇಳಿದ್ರೆ ಡ್ರಮ್ ಸ್ಟಿಕ್ ಅಂತ. ಸೊ ಅವನಿಗೆ ಡ್ರಮ್ ಸ್ಟಿಕ್ ಅವನ ಕರೆಯುವುದು, ಆದ್ರೆ ನಾವು ಹೇಳುವಂತದ್ದು ಇದು ಲಾಲಿಪಾಪ್. ಲಾಲಿಪಾಪ್ ಮಾಡ್ಲಿಕ್ಕೆ ಬೇಕಾಗಿರುವಂತದ್ದು ಮ್ಯಾರಿನೇಷನ್ಗೆ ನಾನು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಒಂದು ಅರ್ಧ ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನು ಇಟ್ಕೊಳ್ತಾ ಇದ್ದೇನೆ. ಅರ್ಧ ಸ್ಪೂನ್ ನಷ್ಟು ನಾನು ನಮ್ಮ ಮನೆಯಲ್ಲೇ ನಾವು ರೆಡ್ ಚಿಲ್ಲಿ ಪೌಡರ್ ಬದಲಿಗೆ ಚಿಲ್ಲಿ ಪೇಸ್ಟ್ ಅನ್ನು ಮಾಡಿ ನಾನು ಇಟ್ಕೊಂಡಿದ್ದೇನೆ. ಸೊ ಚಿಲ್ಲಿ ಪೇಸ್ಟ್ ಕಲರ್ ಚೆನ್ನಾಗಿ ಬರ್ತದೆ. ನಾನು ಅದರದ್ದು ಸೀಡ್ಸ್ ಎಲ್ಲ ತೆಗೆದಿದ್ದೇನೆ, ಖಾರ ಜಾಸ್ತಿ ಇಲ್ಲ. 1 ಸ್ಪೂನ್ ನಷ್ಟು ಸೋಯಾ ಸಾಸ್, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ಒಂದು ಅರ್ಧ ಚಮಚದಷ್ಟು ವಿನೆಗರ್, ವೈಟ್ ವಿನೆಗರ್. ಸೊ ಇದನ್ನು ಕೂಡ ಹಾಕ್ತಾ ಇದ್ದೇನೆ. ಇದನ್ನೆಲ್ಲ ಹಾಕಿ ಚೆನ್ನಾಗಿದ್ದು ಮ್ಯಾರಿನೇಷನ್ ಮಾಡ್ಕೊಳ್ಬೇಕು. ಇಷ್ಟು ಮ್ಯಾರಿನೇಷನ್ ಮಾಡಿ ಇದು ಒಂದು ಅರ್ಧ ಗಂಟೆ ಫ್ರಿಡ್ಜ್ ಅಲ್ಲಿ ಇಟ್ಟು ಅಕ್ಕಿ ಹುಡಿ ಮತ್ತು ಕಾರ್ನ್ ಫ್ಲೋರ್ ಎರಡನ್ನು ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಅನ್ನು ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಸೇರಿಸ್ತಾ ಇದ್ದೇನೆ. ಒಂದು ಮೊಟ್ಟೆ, ಈ ಮೊಟ್ಟೆಯನ್ನು ಕೂಡ ಹೀಗೆ ಹಾಕಿ, ಕಾರ್ನ್ ಹುಡಿ 2 ಚಮಚ, 2 ಚಮಚದಷ್ಟು ಅಕ್ಕಿ ಹುಡಿ, ಒಂದು ಮೊಟ್ಟೆ, ಒಂದು ರೆಡ್ ಚಿಲ್ಲಿ ಪೇಸ್ಟ್ ಅನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೇನೆ. ಯಾಕೆ ಇದರಲ್ಲಿದ್ದದ್ದು ಸೀಡ್ಸ್ ಎಲ್ಲ ತೆಗೆದಿದ್ದೇನೆ ನಾನು. ಸೊ ಅದಕ್ಕೋಸ್ಕರ ಹಾಕುವುದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಕಲರ್ ಚೆನ್ನಾಗಿ ಬರ್ತದೆ. ಚಂದ ಕಲರ್ ಬಂದ್ರೆ ಮಕ್ಕಳಿಗೆ ಬೇಗ ಅಟ್ರಾಕ್ಟ್ ಆಗುವಂಥದ್ದು. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಕೂಡ ಇವಾಗ ಸೇರಿಸಿಕೊಳ್ಳುವಂಥದ್ದು. ಸೊ ಇದನ್ನೆಲ್ಲ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವಂಥದ್ದು. ಮ್ಯಾರಿನೇಷನ್ ಮಾಡಿ ಇಟ್ಟಂತ ಚಿಕನ್ ಅನ್ನು ಇವಾಗ ಇದರಲ್ಲಿ ಮುಳುಗಿಸಿ ಒಂದು ಎಣ್ಣೆಯಲ್ಲಿ ಬಿಟ್ಟಾಗ ಅದೊಂದು ಚುಯ್ ಅಂತ ಶಬ್ದ ಬಂದ್ರೆ ಜೋಶ್ವ ಹೊರಗಡೆಯಿಂದ ಓಡಿ ಬಂದು ಆಯ್ತಾ ಡ್ರಮ್ ಸ್ಟಿಕ್ ಅಂತ ಕೇಳುವಂಥದ್ದುಂಟಲ್ಲ, ಮಜವೇ ಬೇರೆ. ಮಕ್ಕಳಿಗೆ ಒಮ್ಮೆ ವೀಕೆಂಡಿಗೆ ಈ ತರ ಒಂದು ತಂದೆ ಮಾಡಿಕೊಟ್ರೆ, ತಾಯಿ ಯಾವಾಗ್ಲೂ ಮಾಡ್ತಾರೆ, ಆದ್ರೆ ತಂದೆ, ಡ್ಯಾಡಿ, ಅಪ್ಪ ಅಂತ ಕರೆಯುವಂತ ಇಂತೆಲ್ಲ ಹೆಸರುಗಳು ನಾವೆಲ್ಲರೂ ಒಂದೊಂದು ಇಂಥ ರೆಸಿಪಿ ಮಾಡಿದ್ರೆ ಮಕ್ಕಳಿಗೆ ಅದರಷ್ಟು ಆಗುವಂತ ಖುಷಿ ಬೇರೆ ಯಾವುದಿಲ್ಲ. ಸೊ ತಂದೆಯ ವಾರಕ್ಕೊಮ್ಮೆ ಕೈಯ ರುಚಿ ನನ್ನ ಮಗನಿಗೆ ಸ್ಪೈಸಿ ಟೇಸ್ಟ್ಗೆ ಹೇಗೆ ಬೇಕು ಅವನಿಗೆ ಹೇಗೆ ಬೇಕು ಹಾಗೆ ಮಾಡಿದ್ದೇನೆ. ಲೆಟ್ ಹಿಮ್ ಎಂಜಾಯ್ ದಿಸ್ ವೀಕೆಂಡ್, ದಿಸ್ ಸಂಡೇ ವಿತ್ ಹಿಸ್ ಫೇವರೇಟ್ ಡ್ರಮ್ ಸ್ಟಿಕ್ ಲಾಲಿಪಾಪ್. ನೋಡಿ, ಹೀಗೆ ಈ ಪೇಸ್ಟ್ಗೆ ಉಂಟಲ್ಲ, ಮ್ಯಾರಿನೇಟ್ ಮಾಡಿಟ್ಟಂತ ಚಿಕನ್ ಅನ್ನು ಈ ತರ ಚೆನ್ನಾಗಿ ಮುಳುಗಿಸಿ ರೆಡಿ ಮಾಡಿ ಇಟ್ಕೊಳ್ಬೇಕು, ಎಣ್ಣೆಯಲ್ಲಿ ಬಿಡ್ಲಿಕ್ಕೆ. ಹೀಗೆಲ್ಲ ಮಾಡಿ ಹೀಗೆಲ್ಲ ಕೊಟ್ರೆ ಮಕ್ಕಳು ಹೊರಗಿನ ಹೋಟೆಲ್ನ ಫುಡ್ ಅನ್ನು ಜಾಸ್ತಿ ಬೇಗ ಮರೆತು ಬಿಡ್ತಾರೆ. ಈಗ ಬರ್ತಾನೆ ನೋಡಿ ನಮ್ಮ ಜೋಶ್ವ, ಓಡೋಡಿ ಬರ್ತಾನೆ. ಈಗ ಎಣ್ಣೆಯಲ್ಲಿ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೇನೆ.
ಈಗ ಶಬ್ದ ಕೇಳುವಾಗ ಹೇಗೆ ಬರ್ತಾನೆ ಗೊತ್ತುಂಟ. ಡಾಡಾ ರೆಡಿ ಆಯ್ತಾ, ಎಷ್ಟು ಗಂಟೆ ಆಗ್ತದೆ, ಎಷ್ಟು ಹೊತ್ತು ಬೇಕು ಎಲ್ಲ ಕೇಳಲಿಕ್ಕೆ ಶುರು ಮಾಡ್ತಾನೆ. ಒಂದು ಸ್ವಲ್ಪ ತೆಂಗಿನ ಇಟ್ಟದ್ದು, ಒಂದೊಂದೇ ಪೀಸ್ ಕಾಯಿಸ್ಬೇಕು, ಅದರಲ್ಲಿ ಜಾಸ್ತಿ ಪೀಸ್ ಕಾಯಿಸ್ಲಿಕ್ಕೆ ಆಗುದಿಲ್ಲ, ಚಿಕ್ಕ ಬಣ್ಣಲೆ. ನೋಡಿ ಈಗ ಬರ್ತಾನೆ, ನೋಡಿ 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 ಬಂದ, ನೋಡಿ ನೋಡಿ ಎಂತದ ನೋಡಿ ನೋಡಿ ಕೇಳುದು ನೋಡಿ. ಡ್ರಮ್ ಸ್ಟಿಕ್ ಅಂತ ಒಂದು ಫೇವ್ರೇಟ್. ಇದು ಡ್ರಮ್ ಸ್ಟಿಕ್ಕಾ? ನಿನ್ನ ಫೇವ್ರೇಟಾ? ಎಂತ ಹೌದಾ ಅಲ್ವಾ? ಹೌದು. ಸೊ ಜೋಶುವನ ಡ್ರಮ್ ಸ್ಟಿಕ್ ಒಂದೊಂದೇ ಬಿಡುದು ಹೀಗೆ ಎಣ್ಣೆಯಲ್ಲಿ. ಜೋಶುವೊಂದು ಫೇವ್ರೇಟ್ ಡ್ರಮ್ ಸ್ಟಿಕ್. No spicy at all. Very tasty. You want to taste? No. ಕಲರ್ ಮಾತ್ರ ಹಾಗೆ, ಯಾಕಂದ್ರೆ ನಾನು ಕಲರ್ ಹುಡಿ ಎಲ್ಲ ಹಾಕುದಿಲ್ಲಲ್ಲ, ನ್ಯಾಚುರಲ್ ಆಗಿ ಇರಬೇಕು, ಆವಾಗ ಮಾತ್ರ ಚೆನ್ನಾಗಿರ್ತದೆ. ನಾವು ಕಿಚನಲ್ಲಿ ಅಡುಗೆಯನ್ನು ಪ್ರಿಪ್ರೇಷನ್ ಮಾಡ್ತಾ ಇರಬೇಕಾದ್ರೆ ಜೋಶ್ವಂತ್ ಇಲ್ಲಿ ಫುಲ್ ಆನ್ ಸಂಡೇದು ಡ್ಯೂಟಿಯಲ್ಲಿ ಬ್ಯುಸಿ ಆಗಿದ್ದಾನೆ. ಅವನಿಗೆ ಪ್ರತಿ ಸಂಡೇ ಈ ಒಂದು ಟಾಸ್ಕ್ ಮಾಡೋದಂತ ಹೇಳಿದರೆ ತುಂಬ ಇಷ್ಟ. ನೀವು ಬೇರೆ ವೀಡಿಯೋಸಲ್ಲಿ ಕೂಡ ನೋಡಿರ್ಬೋದು. ಅವನಿಗೆ ಟೇಬಲನ್ನು ಸೆಟ್ ಮಾಡೋದು, ಈ ರೀತಿ ಕ್ಲೀನಿಂಗ್ ಮಾಡುವಂಥದ್ದು, ಹಾಗೆಯೇ ಚೆನ್ನಾಗಿ ಇದನ್ನು ಡೆಕೋರೇಷನ್ ಮಾಡುವಂಥದ್ದು. ಹಾಗೆ ನಾವು ಎಲ್ಲಾದರೂ ಒಳ್ಳೆ ಒಕೇಶನ್ಗೆ ರೆಸ್ಟೋರೆಂಟಿಗೆಲ್ಲ ಹೋಗ್ತೀವಿ ನೋಡಿ, ಅಲ್ಲೇ ಒಂದು ಅಬ್ಸರ್ವೇಷನ್ ಇರುತ್ತೆ, ಯಾವ ರೀತಿ ಅವರು ಟೇಬಲನ್ನು ಸೆಟ್ ಮಾಡ್ತಾರೆ, ಯಾವ ರೀತಿ ಪ್ಲೇಟ್ಸ್ ಇಡ್ತಾರೆ, ಅದನ್ನೆಲ್ಲ ಅವನು ಅಬ್ಸರ್ವ್ ಮಾಡ್ತಾನೆ. ನಾನಂತೂ ಹೇಳಲೇ ಇಲ್ಲ ಅವನಿಗೆ ಇದನ್ನು ಯಾವ ರೀತಿ ಮಾಡಬೇಕು ಅಥವಾ ಯಾವ ರೀತಿ ಇಡಬೇಕಂತೇಳಿ, ಅವನೇ ಮಾಡೋದು. ಹಾಗೆ ನಾನು ಅವನಿಗೆ ಸ್ವಲ್ಪ ಎನ್ಕರೇಜ್ ಮಾಡ್ತೀನಿ. ಇಲ್ಲದಿದ್ದರೆ ಸಂಡೇ ಟೈಮ್ ಸುಮ್ಮನೆ ಟಿ ವಿ ನೋಡ್ಕೊಂಡು ಅಥವಾ ಮಳೆಗೆ ಸ್ವಲ್ಪ ಸೈಕಲ್ ಆಚೀಚೆ ಓಡಿಸ್ತಾನೆ. ಹಾಗೆ ಅದನ್ನೆಲ್ಲ ಮಾಡೋದು ಬೇಡ ಅಂತ ಹೇಳಿ ಒಂದು 1 hour ಆದರೂ ಒಂದು ಸ್ಪೆಂಡ್ ಆಗುತ್ತೆ. ಹಾಗೆ ನಾನು ಸ್ವಲ್ಪ ಎನ್ಕರೇಜ್ ಮಾಡ್ತೀನಿ. ಇವನ್ ಅವನು ಕೂಡ ಚೆನ್ನಾಗಿ ಇಲ್ಲಿ ಕ್ಲೀನ್ ಮಾಡ್ತಾನೆ ಆಯಿತಾ. ಇವನ್ ನಮ್ಮದು ಚೇರ್ ಎಲ್ಲ ಇದೆ ನೋಡಿ, ಅದನ್ನೆಲ್ಲ ಚೆಂದ ಒರೆಸ್ತಾನೆ. ಒಮ್ಮೆ ಚಂಡಿ ಬಟ್ಟೆಯಲ್ಲಿ ಒರೆಸ್ತಾನೆ, ಒದ್ದೆ ಬಟ್ಟೆಯಲ್ಲಿ ಒರೆಸ್ತಾನೆ, ಒಮ್ಮೆ ಡ್ರೈ ಕ್ಲಾತಲ್ಲಿ ಕೂಡ ಒರೆಸಿ ಚೆನ್ನಾಗಿಡ್ತಾನೆ. ಹಾಗೆ ಇಲ್ಲಿ ನೋಡ್ಬೋದು ಯಾವ ರೀತಿ ಪ್ಲೇಟನ್ನೆಲ್ಲ ಇಡೋದನ್ನೆಲ್ಲ ಸೆಟ್ ಮಾಡ್ತಾನೆ ಅಂತ ಹೇಳಿ. ಸೊ ನಾವು ಯಾರಾದರೂ ನೆಂಟರೆಲ್ಲ ಬಂದರೆ ಮಾತ್ರ ಅದನ್ನೆಲ್ಲ ಯೂಸ್ ಮಾಡೋದು, ಒಳ್ಳೊಳ್ಳೆ ಪ್ಲೇಟ್ಸನ್ನೆಲ್ಲ, ಸೆರಾಮಿಕ್ ಐಟಮ್ಸನ್ನೆಲ್ಲ. ಆದರೆ ಅವನಿಗೆ ಹೇಳುವಂಥದ್ದು, ನಮಗೆ ಮೊದಲು ನಾವು ತಿನ್ನಬೇಕಲ್ಲ ಮಮ್ಮ ಅದರಲ್ಲಿ ಅಂತ ಹೇಳಿ. ಸೊ ಅವನು ಹೇಳೋದು ಒಂದು ಥರ ಸರಿ ಅಂತೇಳಿ ಅನಿಸುತ್ತೆ. ನಾವು ಇಷ್ಟಪಟ್ಟು ತರುವಂಥದ್ದು, ನಾವು ಅದನ್ನು ಯೂಸೇ ಮಾಡೋದಿಲ್ಲ. ಹಾಗೆ ಎವ್ರಿ ಸಂಡೇ ಅವನಿಗೊಂದು ಏನಾದರೂ ಒಂದು ಒಳ್ಳೆ ಒಕೇಶನ್ ಥರ ಅವನು ಏನಾದರೂ ನಾವು ಸ್ಪೆಷಲ್ ಮಾಡ್ತೀವಿ ಅಂತೇಳಿ ಎಲ್ಲ ತೆಗೆದು ಇಲ್ಲಿ ರೆಡಿ ಮಾಡಿ ಇಡ್ತಾನೆ. ನೋಡ್ಬಹುದೆಲ್ಲ ಟಿಶ್ಯೂ ಎಲ್ಲ ಸೆಟ್ ಮಾಡಿ ಇಡ್ತಾನೆ. ಹಾಗೆ ಏನು ವೇಸ್ಟ್ ಮಾಡೋದಿಲ್ಲ ಅವನು. ಹಾಗೆ ನಾನು ಸ್ವಲ್ಪ ನನಗೆ ಪಾತ್ರೆ ತೊಳಿಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಆದರೂ ಪರವಾಗಿಲ್ಲ, ಅವನೇನಾದರೂ ಇಂಟ್ರೆಸ್ಟಿಂದ ಮಾಡ್ತಾ ಇದ್ದಾನಲ್ವ ಅಂಥೇಳಿ ನಾನು ಅವನಿಗೆ ಸ್ವಲ್ಪ ಎನ್ಕರೇಜ್ ಮಾಡುವಂಥದ್ದು. ಹಾಗೆ ಸಂಡೇ ಅಂತೇಳಿದರೆ ಸರಿ, ಅವನು ರೆಡಿ ಆಗಿಬಿಡ್ತಾನೆ ಟೇಬಲಿಗೆ. ನಾನು ಇದನ್ನು ಸೆಟ್ ಮಾಡ್ತೀನಿ ಮಮ್ಮ, ನಾನು ಫ್ಲವರ್ ತರ್ತೀನಿ, ನಾನು ಇಲ್ಲಿ ಈ ರೀತಿ ಡೆಕೋರೇಷನ್ ಮಾಡ್ತೀನಿ, ಆ ರೀತಿ ಮಾಡ್ತೀನಿ ಅಂತ ಹೇಳಿ. ಬಂದ ನೋಡಿ ನೋಡಿ, ನನಗೆ ಗೊತ್ತಾಯ್ತು ನೋಡಿ 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 ಬಂದ. ಲಂಚ್ ರೆಡಿ ಆಗಿದೆ. ಮೊಟ್ಟೆ ನೋಡಿ, ಇಲ್ಲಿ ಮೊಟ್ಟೆ. ಮೊನ್ನೆ ಮೊಟ್ಟೆ ತಂದಿದ್ವಲ್ಲ, ಕೇಳ್ತಿದ್ರು ನಮ್ಗೆ ಅಲ್ವಾ, ಮೊಟ್ಟೆ ಎಲ್ಲಿಂದ ಸಿಕ್ಕಿತು ಅಂತೇಳಿ. ಎಲ್ಲಿಂದ ಸಿಕ್ಕಿತ್ತು ನಿಮ್ಗೆ ಮೊಟ್ಟೆ ಮೊನ್ನೆ? ನಮ್ಮ ಅನಿಲ್ ಡೇಸ್ ಅಂಗಡಿಯವರಿಂದ ಪಾಪ ಕೊಟ್ಟಿದ್ದಾರೆ. ನೀವು ಮುಂಚೆನೆ ಹೇಳಿ ಇಡುದು ಅವ್ರ ಹತ್ರ, ಕೇಳುದಾ? ಕೊಡ್ತಾರೆ ಪಾಪ, ಅವ್ರು ಕೊಡ್ತಾರೆ. ಮೊಟ್ಟೆ ಕಲಗುಂಡ. ಇದು ಬೇರೆ ರೆಸಿಪಿ ಆಯ್ತಾ, ನನ್ನದು ಬೇರೆ ರೆಸಿಪಿ. ನಾನು ಮೊನ್ನೆ ಮಾಡಿದ್ದು ಬೇರೆ ರೆಸಿಪಿ, ಇವತ್ತಿದ್ದು ರೆಸಿಪಿ ಬೇರೆ. ಹಾಗೆ ಇಲ್ಲಿ ಜೋಶ್ವ ಅರೇಂಜ್ ಮಾಡಿದ್ದಾನೆ 4. ಎಂತದೆ ಇದು? ಚಿಕನ್ ಲಾಲಿಪಾಪ್. ಈ ರೀತಿ ಟೇಬಲ್ ಎಲ್ಲ ಸೆಟ್ ಮಾಡಿದ್ದಾನೆ ಅಲ್ಲ ಜೋಶ್ವ? ಟೇಸ್ಟ್ ಮಾಡಿ ಹೇಳಬೇಕು. ಹಾಗೆ ನೀನು ಡಾಡ ಮಾಡಿದ್ದು ಚಿಕನ್ ಲಾಲಿಪಾಪ್ ಕೂಡ ಟೇಸ್ಟ್ ಮಾಡಿ ಹೇಳಬೇಕು. ಓಕೆ, ಟೇಸ್ಟ್ ಮಾಡು.
ಮೊಟ್ಟೆ ತಿಂದು ತೋರಿಸು. ಎಗ್ ಬೇಕಣ್ಣ? ಎಗ್ ಉಂಟು, ಕೊಟ್ಟಿದ್ದೇನೆ ಎರಡು. ಹೇಗುಂಟು? ಮತ್ತೆ ಲಾಲಿಪಾಪ್ ಇನ್ನೊಂದು ಪೀಸ್ ತಿನ್ನು. ಸಾಫ್ಟ್ ಸಹ ಇಲ್ಲ ಅಂತ, ಜ್ಯೂಸಿ ಸಹ ಇಲ್ಲ ಅಂತೆ. ಮತ್ತೆಂತ ಉಂಟು ಡ್ಯಾಡೊಂದು ರೆಸಿಪಿ? ಊಟ ಮಾಡು, ಊಟ ಮಾಡು. ಗ್ರೇವಿ ಹಾಕು.